ಶ್ರೀ ಬಸವ ಗೋಪಾಲ್ ಮಹಾರಾಜ್ ಕಿ ಜೈ. ಈ ಕ್ಯಾಸೆಟ್ ಕೇಳುವಂತ ಸರ್ವ ಭಕ್ತರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನೆಂದರೆ, ಇಲ್ಲಿ ಬರೆದಿರುವಂತಹ ಹಾಡುಗಳಾಗಲಿ ಅದರಲ್ಲಿರುವಂತಹ ಒಂದೊಂದು ಶಬ್ದಗಳಲ್ಲಾಗಲಿ ಕಾಲ್ಪನಿಕವಾದದ್ದು ಯಾವುದೂ ಇಲ್ಲ. ಇದನ್ನು ದುಡ್ಡಿಗಾಗಿ ಪ್ರಚಾರಕ್ಕಾಗಿ ಬರೆದದ್ದೂ ಅಲ್ಲ. ನನ್ನ ಇಷ್ಟ ದೇವರಾದಂತ ಶ್ರೀ ದಾನೇಶ್ವರರ ಸಾಕ್ಷಿಯಾಗಿ, ತಾಯಿ ಮಹಾಲಕ್ಷ್ಮಿಯ ಸಾಕ್ಷಿಯಾಗಿ, ಬಂಡಿಗಣಿ ಬಸವಣ್ಣನ ಸಾಕ್ಷಿಯಾಗಿ, ಮುಕ್ಕೋಟಿ ದೇವಾದಿಗಳ ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿ ಇಲ್ಲಿ ಬರೆದಿರುವಂತಹದ್ದು ಸತ್ಯವಾದದ್ದು. ಇದು ನಡೆದಂಥ ಸತ್ಯ ಕಥೆ. ನನ್ನ ಪರಮಾತ್ಮ ಶ್ರೀ ದಾನೇಶ್ವರರು ನನ್ನ ಮುಂದೆ ಒಂದು ದಿನ ನನ್ನ ಅಂತ್ಯಕಾಲದಲ್ಲಿ ನನಗೆ ಒಂದು ತಂಗಳ ತುಕಡಿ ಕೂಡ ಸಿಗುವುದಿಲ್ಲ, ನನ್ನ ಅಂತ್ಯವನ್ನು ನೀನು ನೋಡುತ್ತೀಯ ಎಂದು ಹೇಳಿದರು. ಆಗ ನಾನು, ಹೆಂಡಿರು ಮಕ್ಕಳು ಕೋಟ್ಯಾಂತರ ಭಕ್ತರಿರುವಾಗ ನಿಮಗೆ ಅಂಥ ಪರಿಸ್ಥಿತಿ ಹೇಗೆ ಬರುತ್ತದೆ ಎಂದೆ. ಮುಂದೆ ನೋಡಿರಿಯಂತೆ ಅಂದಿದ್ದರು. ಅಂದ ಪ್ರಕಾರ ಭಗವಂತ ಹುಷಾರಿಲ್ಲದೆ ಮಲಗಿದಾಗ ಇವರನ್ನು ವ್ಯವಸ್ಥೆ ಮಾಡುವ ಒಬ್ಬರು, ಈತನು ದೇವರಾಗಿದ್ದರೆ ತನಗೆ ತಾನೇ ಆರಾಮ ಮಾಡಿಕೊಂಡು ಹೊರಗೆ ಬರಲಿ, ಇವನನ್ನು ಜೀವಂತ ನಾನು ಹೊಸರು ದಾಟಿ ಹೊರಗೆ ಬಿಡುವುದಿಲ್ಲ ಎಂದರು. ಇನ್ನೊಬ್ಬರು, ಇವನು ಮಾಡಿದ ಪಾಪ ಒಂದೋ ಎರಡೋ, ಇವನಿಗೆ ಈಗ ಶುರುವಾಗಿದೆ, ಇನ್ನು ಏನೇನಾಗುವುದೋ ನೋಡುತ್ತಾ ಹೋಗು ಎಂದರು. ಅವತಾರಿಕ ಹೇಳಿದ ಮಾತು ಹೇಗೆ ಸುಳ್ಳಾದೀತು? ಕಡೆ ಕಾಲಕ್ಕ ತುತ್ತು ಅನ್ನಕ್ಕ ಗತಿ ಇಲ್ಲದಂತಾಗಿ ಭಗವಂತ ಪಟ್ಟ ಕಷ್ಟವೇ ಇದರಲ್ಲಿ ಇರುವುದು. ಇದು ಸತ್ಯವಾದದ್ದು. ಕವಿ ಬಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ, ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಶಿವ ಸಂಜೆ ಆಯಿತೆಂದರು, ಹೊತ್ತು ಮುಳುಗಿತೆಂದರು, ಕಾಡು ಕತ್ತಲೆ ಕವಿಯಿತು ಎಂದರು. ಶಿವ ಸಂಜೆ ಆಯಿತೆಂದರು, ಹೊತ್ತು ಮುಳುಗಿತೆಂದರು, ಕಾಡು ಕತ್ತಲೆ ಕವಿಯಿತು ಎಂದರು. ದೇವಲೋಕದ ನೋಟಿಸು ಬಂತು, ಮಧ್ಯರಾತ್ರಿ ಆಯಿತೆಂದು ಸೂಚನೆ ಬಂದಿತು, ಸೂಚನೆ ಬಂದಿತು. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಭಗವಂತನ ಬಾಳಿನಲಿ ಸತ್ಯವತರ ಬಾಳಿನಲಿ. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಯೋಗದ
ಮಠದಲ್ಲಿ ಮಹಾಶಕ್ತಿಯ ರುಂಡವಿರದ ಮುಂಡವೊಂದು ಮಠದಲ್ಲಿ ಮಲಗಿತ್ತು, ಮಠದಲ್ಲಿ ಮಲಗಿತ್ತು. ತಿಂದು ಉಂಡು ನಿಂದೆಯ ಆಡುವರು, ಮನದಲ್ಲಿ ವಿಷಮತೆಯ ತುಂಬಿ ಇಟ್ಟವರು. ಹಾವಿನ ರೂಪದಿ ಮಠ ಸುತ್ತುವರು ಎಂದ, ಮಠ ಸುತ್ತುವರು ಎಂದ ದೇವನಂದೀಶ, ದೇವನಂದೀಶ. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಬಕುಳಾದೇವಿಯು ಸಜ್ಜಲಿರು ಎಂದಳು, ತಂದೆ ಬಸವನು ಸೈನಿಕನಾಗೆಂದನು. ಶ್ರೀ ವೆಂಕಟೇಶ್ವರ ಛಲವೊದಗಿಸಿದನು, ಬಿಡದೆ ಧರ್ಮ ಕಾರ್ಯ ನಡೆಸುತ್ತಲಿರಲು. ಅಪಶಕುನದಂತೆ ಲಘುಮಿಯ ಒಂದೇ ಕಣ್ಣು ಕಂಡಿತು, ಕಣ್ಣು ಕಂಡಿತು, ಒಂದೇ ಕಣ್ಣು ಕಂಡಿತು. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಮನದಿ ಸಂಶಯ ಮೂಡಿ ಹೆಚ್ಚಾಗಿ ಹೋಯಿತು, ಯಾರಿಗೂ ತಿಳಿಯದಂತಿರಬೇಕಾಯಿತು. ಮನದ ಸಂಕಟ ಕೇಳುವವರು ಯಾರು, ಹಿತವೈರಿಗಳಿಂದ ಮಾನಸಿಕ ಹೆಚ್ಚಾಯಿತು. ಭಕ್ತರ ಕೆಲಸ ಬಿಡುವಿಲ್ಲದೆ ನಡೆಯಿತು, ಭಕ್ತರ ಕೆಲಸವೂ ನಿಲ್ಲದೆ ಸಾಗಿತು, ನಿಲ್ಲದೆ ಸಾಗಿತು. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಕಾಳಿಕಾದೇವಿ ಬೆನ್ನಟ್ಟಿದಳು, ಹೋಗೋಣ ಬಾಯೆಂದು. ಕೃಷ್ಣ ಹೋಗೋಣ ಬಸಣ್ಣ ಹೋಗೋಣ. ಕಾಳಿಕಾದೇವಿ ಬೆನ್ನಟ್ಟಿದಳು, ಹೋಗೋಣ ಬಾಯೆಂದು. ಕೃಷ್ಣ ಹೋಗೋಣ ಬಸಣ್ಣ ಹೋಗೋಣ. ಮನದಲ್ಲಿ ದೇವಿ ಹೋಗೋಣ ಎನ್ನುವರು, ಅಂತರಂಗದ ನೋವು ಯಾರಿಗೂ ತಿಳಿಯಲಿಲ್ಲ, ಯಾರಿಗೂ ತಿಳಿಯಲಿಲ್ಲ. ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು, ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಲು. ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ, ಭಗವಂತನ ಬಾಳಿನಲಿ ಸತ್ಯವಂತರ ಬಾಳಿನಲಿ,
ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಯು ಕವಿದಿತ್ತು ಕಾರ್ಮೋಡ ಬಡಿದಿತ್ತು ಬರಸಿಡಿಯು